ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಸರ್ಕಾರ ಜನರ ದಾರಿಯನ್ನ ತಪ್ಪಿಸ್ತಾ ಇದೆ. ರಾಜ್ಯದಲ್ಲಿ ಕೊಲೆ ಸುಲಿಗೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ದರೋಡೆಗಳಿಗೆ ಪೊಲೀಸರು ಸರ್ಕಾರದ ಪಾಲಿದೆ. ಸರ್ಕಾರವನ್ನ ಜನರು ಮರೆತು ಹೋಗ್ತಾ ಇದ್ದಾರೆ ಅಂತ ಹೇಳಿ ಕೊಪ್ಪಳದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೊಂದು ಬೊಗಳೆ ಸರ್ಕಾರ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಸರ್ಕಾರದಿಂದ. ಈ ಸರ್ಕಾರವನ್ನ ಜನರು ದಿನೇ ದಿನೇ ಮರೆತು ಹೋಗುವಂತಹ ಕಾಲ ಸಮೀಪಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನರು ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಎಷ್ಟು ತಪ್ಪುಗಳನ್ನು ಮಾಡ್ತಾ ಇದೆ. ಆದರೆ ನಾವು ಸಾಂವಿಧಾನಿಕವಾದ ಹೋರಾಟವನ್ನು ಮಾಡ್ತೀವಿ. ದುಂಡವರ್ತಿ ಮಾಡಿದ್ದೀವ ನಾವೆಲ್ಲಾದರೂ? ಹಾಗೆತನ ತೋರಿಸಿದ್ದೀವ? ಕೊಡ್ಲಿ ಮಚ್ಚಿ ಎತ್ಕೊಂಡು ಬಂದಿದ್ದೀವ? ಕಲ್ಲು ತೂರಾಟ ಮಾಡಿದ್ದೀವ? ನಮ್ಮ ಮೇಲೆ ಯಾವುದು ಒಂದು ಕೇಸು ಆ ರೀತಿ ಆಗಿಲ್ಲ. ಹೋರಾಟ ಮಾಡ್ತೀವಿ, ನ್ಯಾಯಬದ್ಧವಾಗಿ ಮಾಡ್ತೀವಿ. ಅವರೇನು ಮಾಡಿದ್ದು? ಚೇರ್ಗಳು ಎತ್ಕೊಂಡು ಬಡಿದ್ರು. ಗುಂಡಾಗಿರಿ ಅಲ್ಲ ಇದು? ಗೂಂಡಾ ಸಂಸ್ಕೃತಿ ಕಾಂಗ್ರೆಸ್ ಎಲ್ಲಿದೆ ಅನ್ನೋದನ್ನ ಎತ್ತಿ ತೋರಿಸಿದ್ರಲ್ಲ ನೀವು. ಅದಕ್ಕೆ ಹೇಳ್ಬೋದು ನಾವು ನೀವು ದ್ವೇಷ ಭಾಷಣ ಅಂತ ಹೇಳ್ತೀರಿ. ನಿನ್ನೆ ಶಿಡ್ಲಘಟ್ಟದಲ್ಲಿ, ಬೆಂಗಳೂರಿನ ಪಕ್ಕದಲ್ಲಿ ಒಬ್ಬ KS ಅಧಿಕಾರಿ, ಕಮಿಷನರ್, ಮುನ್ಸಿಪಲ್ ಕಮಿಷನರ್ಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ, ಕಳೆದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿದ್ದ ಒಬ್ಬರ ರಾಜೀವ್ ಗೌಡ ಏನು ಹೇಳಿದ್ರು? ಒಂದು ಹೆಣ್ಣು ಮಗಳಿಗೆ ಮಾತಾಡೋ ಮಾತುಗಳವು.